ಗಂಡನ ಕಿರುಕುಳಕ್ಕೆ ಪೊಲೀಸರ ಮೊರೆ ಹೋದ ಪ್ರಕರಣವೊಂದು ಕುಂಬಳಗೂಡು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಇದೊಂದು ವಿಚಿತ್ರವಾದ ಕಥೆಯಾಗಿದ್ದು, ಈಗಾಗಲೇ ಮದುವೆಗಳು ಎರಡನೆಯ ದಾಂಪತ್ಯಕ್ಕೆ ಕಾಲಿಟ್ಟ ಸಂದರ್ಭದಲ್ಲಿ ಹೊಂದಾಣಿಕೆಯಾಗದೆ ಪರಸ್ಪರ ತಿಕ್ಕಾಡಿ ತಮ್ಮ ಒಂದು ಕೌಟುಂಬಿಕ ಸಮಸ್ಯೆಯನ್ನ ಪೊಲೀಸರಿಗೆ ಎದುರಿಗೆ ತಂದಿಟ್ಟಿರುವ ಪ್ರಕರಣ ನೀವು ಕೇಳಲೇಬೇಕು. ಇದು ಬಹಳ ಒಂದು ಅಪರೂಪದ ಪ್ರಕರಣವಾಗಿದ್ದು, ಇದರಲ್ಲಿ ಯಾರು ತಪ್ಪು ಯಾರು ಸರಿ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿದುಕೊಂಡು ಇದರಲ್ಲಿ ಈ ಸಂಸಾರದಲ್ಲಿ ತಪ್ಪಾಗಿದೆ, ಏನು ಸಮಸ್ಯೆ ಇದೆ, ಈ ಸಮಸ್ಯೆಯ ಪರಿಹಾರವನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಅಂತಕ್ಕಂಥ ಒಂದು ಮಾಹಿತಿಯು ಈ ಒಂದು ಸಂಚಿಕೆಯಿಂದ ತಮಗೆ ಗೊತ್ತಾಗಲಿದೆ ಸ್ನೇಹಿತರೆ. ಗಂಡನ ಕುಂಬಳಗೂಡು ಪೊಲೀಸ್ ಠಾಣೆಯಲ್ಲಿ ಮಹಾಲಕ್ಷ್ಮಿ ಎಂಬುವರು ದಿನಾಂಕ ಮಾರ್ಚ್ 3, 2025ರಂದು ದೂರು ನೀಡಿದ್ದರು. 2018ರಲ್ಲಿ ಮಹಾಲಕ್ಷ್ಮಿಯವರು ಗೋವಿಂದರಾಜ್ ಸನ್ ಆಫ್ ಲೇಟ್ ಹನುಮಂತಪ್ಪ ಎಂಬುವರನ್ನು ಮದುವೆಯಾಗಿದ್ದರು. ಕುಂಬಳಗೂಡು ಪೊಲೀಸ್ ಠಾಣೆಯಲ್ಲಿ ಮಹಾಲಕ್ಷ್ಮಿ ಎಂಬುವರು ದಿನಾಂಕ ಮಾರ್ಚ್ 3, 2025ರಂದು ದೂರು ನೀಡಿದ್ದರು. ಆದರೆ ಇವರಿಬ್ಬರಿಗೂ ಈ ಮುಂಚೆ ಮದುವೆಯಾಗಿತ್ತು. ದೂರು ನೀಡಿರುವ ಮಹಾಲಕ್ಷ್ಮಿಗೆ ಮದುವೆಯಾಗಿತ್ತು. ಇವಳ ಮೊದಲನೆಯ ಗಂಡ ಅನಾರೋಗ್ಯದ ಕಾರಣದಿಂದ ಮೃತಪಟ್ಟಿದ್ದ. ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಇದ್ದಾರೆ. ಮಹಾಲಕ್ಷ್ಮಿಯು ಎರಡನೆಯ ಗಂಡ ಗೋವಿಂದರಾಜ್ಗೆ, ಅಂದರೆ ಈಗ ಮದುವೆಯಾಗಿರುವವನು ಗೋವಿಂದರಾಜ್ಗೆ ಸಹಿತ ಮದುವೆಯಾಗಿದ್ದು, ಇವನಿಗೂ 2 ಗಂಡು ಮಕ್ಕಳಿದ್ದಾರೆ. ಆದರೆ ಮೊದಲನೆಯ ಹೆಂಡತಿಯನ್ನು ಗಂಡ ಗೋವಿಂದರಾಜ್ ತೊರೆದಿದ್ದ. ಮದುವೆಯಾದ ನಂತರ ಮಹಾಲಕ್ಷ್ಮಿಯು ಗಂಡನ ಮನೆಯಾದ ಕುಂಬಳಗೂಡು ಅಂಚೆ ಚಳ್ಳೆಘಟ್ಟದಲ್ಲಿ ವಾಸವಾಗಿದ್ದಳು. ಮನೆಯಲ್ಲಿ ಗಂಡ ಗೋವಿಂದರಾಜ್, ಆತನ ಮುಂಚೆ ಇರುವ 2 ಗಂಡು ಮಕ್ಕಳು, ಅತ್ತೆ, ಗಂಡನ ಅಣ್ಣ, ಇವರ ಹೆಂಡತಿ ಮತ್ತು ಇವರ ಮಕ್ಕಳು, ಹೀಗೆ ಎಲ್ಲರೂ ಒಟ್ಟಿಗೆ ವಾಸವಾಗಿದ್ದರು. ಆದರೆ ಮಹಾಲಕ್ಷ್ಮಿಯು ತನ್ನ ಮೊದಲನೆಯ 2 ಹೆಣ್ಣು ಮಕ್ಕಳನ್ನು ಮಾತ್ರ ತನ್ನ ತವರು ಮನೆಯಾದ ಗಣಪತಿಹಳ್ಳಿಯಲ್ಲಿ ಶಾಲೆಗೆ ಸೇರಿಸಿದ್ದಳು ಮತ್ತು ಈ ಮಕ್ಕಳು ಅಲ್ಲಿಯೇ ವಾಸವಾಗಿದ್ದರು. ಮದುವೆಯ ನಂತರ 2 ವರ್ಷಗಳ ಅವಧಿಯವರೆಗೆ ಮಹಾಲಕ್ಷ್ಮಿಯವರ ದಾಂಪತ್ಯ ಜೀವನದಲ್ಲಿ ಯಾವುದೇ ತೊಂದರೆಯೂ ಇರಲಿಲ್ಲ. ಆದರೆ ನಂತರದ ದಿನಗಳಲ್ಲಿ ಅತ್ತೆಯಾದ ಹೊಂಬಮ್ಮ ಲೇಟ್ ಹನುಮಂತಪ್ಪ, ಅತ್ತಿಗೆ ರೇಣುಕಮ್ಮ ಲೇಟ್ ವೆಂಕಟೇಶಪ್ಪ ಮತ್ತು ಅವರ ಮಕ್ಕಳ ಜೊತೆಯಲ್ಲಿ ಹಲವು ಬಾರಿ ಜಗಳವನ್ನು ಮಾಡುತ್ತಿದ್ದರು. ಈ ವಿಚಾರದಿಂದ ಪರಸ್ಪರರಲ್ಲಿ ಮನಸ್ತಾಪವು ಉಂಟಾಗಿತ್ತು. ಈ ಮಧ್ಯೆ ದೂರುದಾರರ ತಂದೆ ತಾಯಿ 3 ಅಂತಸ್ತಿನ ಮನೆಯನ್ನು ನಿರ್ಮಾಣವನ್ನು ಮಾಡಿದ್ದರು. ದೂರುದಾರರು ಒಪ್ಪಿದರೆ ಅದರಲ್ಲಿ ಒಂದು ಮನೆಯನ್ನು ವಾಸ ಮಾಡಲು ಕೊಡುವುದಾಗಿ ಹೇಳಿದ್ದರು ಹಾಗೂ ಆ ಮನೆಯನ್ನು ರಿಸರ್ವ್ ಇಡಲಾಗುತ್ತದೆ ಎಂದು ಹೇಳಿದ್ದರು. ದೂರುದಾರ ಮಹಾಲಕ್ಷ್ಮಿಯ ತಂದೆ ತಾಯಿಗಳು ಗಣಪತಿಹಳ್ಳಿಯಲ್ಲೇ ಚುಂಚನಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಣಪತಿಹಳ್ಳಿಯಲ್ಲೇ ವಾಸವಾಗಿದ್ದರು. ಈ ಸ್ಟೋರಿಯನ್ನು ನಾನು ಹೇಳಿದ್ದೇನೆ, ಬಹಳ ಗಂಭೀರವಾಗಿ ಎಲ್ಲರೂ ತಿಳಿದುಕೊಳ್ಳಬೇಕು. ದಂಪತಿಗಳ ಮಧ್ಯದಲ್ಲಿ ಯಾವ ವ್ಯಕ್ತಿಗಳು ಬರ್ತಾರೆ, ಯಾವ ವ್ಯಕ್ತಿಗಳು ಜಗಳಗಳನ್ನು ಹಚ್ತಾರೆ ಅಂತಕ್ಕಂಥ ಒಂದು ವಿಷಯ ಯಾರಿಗೂ ಕೂಡ ತಿಳಿಯದೆ ಹಾಗೆಯೇ ಮುಂದುವರಿಯುತ್ತೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಏನು ಮಹಾಲಕ್ಷ್ಮಿ ಮತ್ತು ಅವರ ದಾಂಪತ್ಯ ಇತ್ತು, ವಿರಸ ಮಾಡಲು ಯಾರ್ಯಾರು ಕಾರಣ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಈ ಒಂದು ಕಥೆಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಈ ಮುಂಚೆ ಹೇಳಿದ್ದೇನೆ, ತವರು ಮನೆಯ ಅವರು ಕಟ್ಟಿಸಿರ್ತಕ್ಕಂತಹ ಮನೆಗೆ ಹೋಗಲು ಇಬ್ಬರು ದಂಪತಿಗಳು ರೆಡಿ ಆಗ್ತಾರೆ. ಅದಕ್ಕೆ ಗಂಡ ಗೋವಿಂದರಾಜನು ಸಹಿತ ಮನೆಯ ಸ್ಥಳಾಂತರಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾನೆ. ಗಣಪತಿಹಳ್ಳಿಯಲ್ಲಿ ಇರುವ ಮನೆಯ ವಿಚಾರವನ್ನು ಮಹಾಲಕ್ಷ್ಮಿಯು ತನ್ನ ಗಂಡನಿಗೆ ಹೇಳಿದಳು. ಪರಸ್ಪರರು ವಿಚಾರ ಮಾಡಿ ತಾವು ಗಣಪತಿಹಳ್ಳಿಯಲ್ಲಿಯ ಮನೆಯಲ್ಲಿ ವಾಸ ಮಾಡಲು ನಿರ್ಧಾರವನ್ನು ಮಾಡಿದರು. ನಂತರದಲ್ಲಿ ಗಂಡನ ಅನುಮತಿಯ ಮೇರೆಗೆ ದೂರುದಾರರು ತಂದೆ ತಾಯಿಯವರ ಮನೆಯಲ್ಲಿ ಒಂದು ಫ್ಲೋರ್ನಲ್ಲಿ ವಾಸ ಮಾಡತೊಡಗಿದರು. ದೂರುದಾರರ ಗಂಡ ಗೋವಿಂದರಾಜನು ಊಬರ್ನಲ್ಲಿ ಆಟೋ ಡ್ರೈವರ್ ಆಗಿ ಕೆಲಸವನ್ನು ಮಾಡುತ್ತಿದ್ದನು. ಸ್ವಂತ ಆಟೋವನ್ನು ಹೊಂದಿದ್ದನು. ಪ್ರಾರಂಭದಲ್ಲಿ ಗಂಡನು ರಾತ್ರಿಯಲ್ಲಿ ಬೇಗನೆ ಮನೆಗೆ ಬರುತ್ತಿದ್ದನು. ಆದರೆ ತದನಂತರದ ದಿನಗಳಲ್ಲಿ ಮನೆಗೆ ತಡವಾಗಿ ಬರಲು ಪ್ರಾರಂಭಿಸಿದನು. ಮನೆಗೆ ತಡವಾಗಿ ಏಕೆ ಬರುತ್ತಿದ್ದೀಯಾ
ಎಂದು ಕೇಳಿದ್ದಕ್ಕೆ ಮೊದಲು ಸರಿಯಾಗಿ ಉತ್ತರ ಹೇಳದೆ ಗದರಿಸತೊಡಗಿದ. ನಂತರ ಅವಾಚ್ಯ ಶಬ್ದಗಳಿಂದ ಬೈಯಲು ಪ್ರಾರಂಭಿಸಿದ. ನಂತರ ಮಹಾಲಕ್ಷ್ಮಿಯ ಮೇಲೆ ದೈಹಿಕ ಹಲ್ಲೆಯನ್ನು ಮಾಡತೊಡಗಿದ. ಈ ಕಾರಣದಿಂದಾಗಿ ಕುಟುಂಬದಲ್ಲಿ ಬಿರುಕು ಮೂಡಲು ಪ್ರಾರಂಭಿಸಿತು. ಜೊತೆಯಲ್ಲಿ ಖರ್ಚಿಗೆ ಹಣವನ್ನು ಕೇಳುವ ರೂಢಿಯನ್ನು ಮಾಡಿದ್ದರಿಂದ ಸಮಸ್ಯೆಯು ಮತ್ತಷ್ಟು ಉಲ್ಬಣವಾಗತೊಡಗಿತು. ಇದೇ ಸಂದರ್ಭದಲ್ಲಿಯೇ ದೇಶದಲ್ಲಿ ಲಾಕ್ಡೌನ್ ಪ್ರಾರಂಭವಾಯಿತು. ಕೋವಿಡ್ನ ಹುಚ್ಚಾಟ ಪ್ರಾರಂಭವಾದ್ದರಿಂದ ಈ ಸಂದರ್ಭದಲ್ಲಿ ಆಟೋ ಚಾಲನೆ ನಿಂತು ಹೋಗಿತ್ತು. ಗಂಡ ಗೋವಿಂದರಾಜನು ತನ್ನ 2 ಮಕ್ಕಳನ್ನು ಕರೆದುಕೊಂಡು ತನ್ನ ತಾಯಿ ವಾಸವಾಗಿದ್ದ ಮನೆಗೆ ಹೋಗಿಬಿಟ್ಟನು. ತಿರುಗಿ ದೂರುದಾರಳು ವಾಸವಾಗಿದ್ದ ಮನೆಗೆ ಬರಲೇ ಇಲ್ಲ. ಆಗ ಮಹಾಲಕ್ಷ್ಮಿಯು ತನ್ನ ಗಂಡನಿಗೆ ಅನೇಕ ಬಾರಿ ಫೋನ್ ಮಾಡಿದರೂ ಅದಕ್ಕೆ ಗಂಡ ಗೋವಿಂದರಾಜನು ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಇದರಿಂದ ಬೇಸರಗೊಂಡ ಮಹಾಲಕ್ಷ್ಮಿಯು ನೇರವಾಗಿ ಗಂಡನ ಮನೆಗೆ ಹೋಗಿ ನೆಲೆಸಲು ಪ್ರಾರಂಭಿಸಿದಳು. ಇದೇ ತನ್ನ ತವರು ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಬಂದು ವಾಸ ಮಾಡಲು ಪ್ರಾರಂಭಿಸಿದರೂ ಸಹಿತ ಪರಿಸ್ಥಿತಿಯು ಸುಧಾರಣೆಯನ್ನು ಹೊಂದಲಿಲ್ಲ. ಬದಲಿಗೆ ಗಂಡ ಗೋವಿಂದರಾಜನು ದೂರುದಾರಳ ಮೇಲೆ ದೈಹಿಕ ಹಲ್ಲೆಯನ್ನು ಮಾಡತೊಡಗಿದ. ಇವನ ಜೊತೆಯಲ್ಲಿ ಮನೆಯಲ್ಲಿದ್ದ ಇತರೆ ಇವರ ಕುಟುಂಬ ಸದಸ್ಯರು ಸಹಿತ ಮಾನಸಿಕ ಹಿಂಸೆಯನ್ನು ನೀಡತೊಡಗಿದರು. ಕೊನೆಯ ಪಕ್ಷದಲ್ಲಿ ದೂರುದಾರಳಾದ ಮಹಾಲಕ್ಷ್ಮಿಯ ಜೊತೆಗೆ ದೈಹಿಕ ದಾಂಪತ್ಯ ಜೀವನವನ್ನು ನಡೆಸಲು ನಿರಾಕರಣೆಯನ್ನು ಗಂಡ ಮಾಡತೊಡಗಿದ. ಇದರ ಮಧ್ಯದಲ್ಲಿ ದೂರುದಾರಳಾದ ಮಹಾಲಕ್ಷ್ಮಿಯ ತಂದೆ ತಾಯಿಯು ಸೇರಿಕೊಂಡು ಈ ಒಂದು ಕಲಹವನ್ನು ಬಿಡಿಸಲು ಪ್ರಯತ್ನ ಮಾಡಿದರು. ಆದರೂ ಕೂಡ ಫಲ ದೊರೆಯಲಿಲ್ಲ. ಈ ಕಾರಣದಿಂದ ತಮಗೆ ಆಸ್ತಿಯನ್ನು ಮಹಾಲಕ್ಷ್ಮಿಗೆ ಹಾಗೂ ಉಳಿದ ಭಾಗದ ಆಸ್ತಿಯನ್ನು ಮಹಾಲಕ್ಷ್ಮಿಯ ತಂಗಿಗೆ ಆಸ್ತಿಯನ್ನು ಬರೆದು ವಿಲ್ ಮಾಡಿದ್ದರು. ಆದರೆ ತಾಯಿಯು ಇದೇ ಸಂದರ್ಭದಲ್ಲಿ ಅನಾರೋಗ್ಯದ ಕಾರಣದಿಂದ ಮೃತಪಟ್ಟರು. ತನ್ನ ಮಹಾಲಕ್ಷ್ಮಿಗೆ ವಿಲ್ ಮುಖಾಂತರ ಆಸ್ತಿಯು ಬಂದಿರುವುದು ಗಂಡನಿಗೆ ತಿಳಿಯಿತು. ಆದ್ದರಿಂದ ಇದೇ ವಿಷಯವನ್ನು ಮುಂದೆ ಇಟ್ಟುಕೊಂಡು ದೂರುದಾರಳ ಪಾಲಿಗೆ ಬಂದಿದ್ದ ಆಸ್ತಿಯನ್ನು ಮಾರಿ ಬಂದ ಹಣವನ್ನು ತನಗೆ ಕೊಡುವಂತೆ ಗಂಡ ಗೋವಿಂದರಾಜನು ಒತ್ತಾಯವನ್ನು ಮಾಡತೊಡಗಿದ. ಆದರೆ ತನ್ನ ತಾಯಿ ಕೊಟ್ಟಿರುವ ಆಸ್ತಿಯನ್ನು ಮಾರಿ ಬಂದ ಹಣವನ್ನು ಗಂಡನಿಗೆ ಕೊಡುವುದು ಸಾಧ್ಯವಿಲ್ಲ ಎಂಬ ಮಾತು ದೂರುದಾರಳು ಖಚಿತಪಡಿಸಿದಳು. ಈ ವಿಷಯವನ್ನು ಅನೇಕ ಬಾರಿ ಗಂಡನಿಗೆ ಹೇಳಿದ್ದಳು. ಇದರಿಂದ ಕುಪಿತಗೊಂಡ ಗೋವಿಂದರಾಜನು ಮಹಾಲಕ್ಷ್ಮಿಯ ಮೇಲೆ ದೈಹಿಕ ಹಲ್ಲೆಯನ್ನು ಮಾಡತೊಡಗಿದನು. ಕೊನೆಗೆ ಇವಳನ್ನು ಕೊಲೆ ಮಾಡುವ ಬೆದರಿಕೆಯನ್ನು ಸಹಿತ ಒಡ್ಡಿದ್ದನು. ಮಹಾಲಕ್ಷ್ಮಿ ತವರು ಮನೆಯವರು ನೀಡಿರುವ ಮನೆಯನ್ನು ಮಾರಿ ಅದರಿಂದ ಬಂದ ಹಣವನ್ನು ತರುವಂತೆ ಗಂಡ ಹಾಗೂ ಗಂಡನ ಮನೆಯವರು ಪದೇ ಪದೇ ಹಿಂಸೆ ಮಾಡುತ್ತಿದ್ದರು ಮತ್ತು ಒತ್ತಾಯ ಮಾಡುತ್ತಿದ್ದರು. ಈ ದೂರುದಾರಳು ಈ ಬೆದರಿಕೆಗೆ ಯಾವುದೇ ಬೆಲೆ ಕೊಡದೆ ಹೋದಳು. ಇದರಿಂದ ಇವರಿಬ್ಬರಲ್ಲಿ ವೈಮನಸ್ಸು ಬೆಳೆ ಹೆಚ್ಚಾಯಿತು. ಅಲ್ಲದೆ ಇವಳ ಮೇಲೆ ದೈಹಿಕ ಹಿಂಸೆಯನ್ನು ಮಾಡಿ ರಕ್ತಗಾಯವನ್ನು ಮಾಡಿದ್ದರು. ಈ ಒಂದು ಕಾರಣದಿಂದ ಕುಂಬಳಗೂಡು ಪೊಲೀಸ್ ಠಾಣೆಗೆ ಬಂದು ಮಹಾಲಕ್ಷ್ಮಿಯು ದೂರನ್ನು ಕೊಟ್ಟಿದ್ದು ಈ ಪ್ರಕರಣದಲ್ಲಿ FIR ಅನ್ನು ದಾಖಲಿಸಲಾಗಿದೆ. ಕುಂಬಳಗೂಡು ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಈ ಕುರಿತು ತನಿಖೆಯನ್ನು ಮಾಡುತ್ತಿದ್ದಾರೆ.